ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ನಾಗರಾಜಮೂರ್ತಿ ಪಿ ಎನ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ವಿರಾಜ್ಪೇಟ್. ಡಿಯರ್ ಫ್ರೆಂಡ್ಸ್, ಟುಡೇ ಈ 7th ಮೇ. ಇವತ್ತು ಮೇ 7ನೇ ತಾರೀಕು. ಐ ಥಿಂಕ್ ದಿಸ್ ಡೇ ಈಸ್ ವೆರಿ ವೆರಿ ಸ್ಪೆಷಲ್ ಫಾರ್ ಅಸ್. ನಾನು ಭಾವಿಸ್ತಾ ಇದ್ದೀನಿ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಹಾಗಾದರೆ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಡೇ ಮೇ 7th? ಆದರೆ ಏನು ಆ ವಿಶೇಷತೆ ಏನು ಅಂತಂದರೆ, ಡಿಯರ್ ಫ್ರೆಂಡ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಎ ಪರ್ಸನ್. ನಾನಿವತ್ತು ಒಬ್ಬ ಅದ್ಭುತವಾದಂಥ ವ್ಯಕ್ತಿಯ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ಯಾರಪ್ಪ ಆ ವ್ಯಕ್ತಿ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮ್ ಕ್ಲೂಸ್. ಡಿಯರ್ ಫ್ರೆಂಡ್ಸ್, ನಾವು ಅವ್ರನ್ನ ವಿ ಜನರಲಿ ಕಾಲ್ಡ್ ಹಿಮ್ ಹ್ಯಾಸ್ ಗುರುದೇವ್. ಅವರು ಇಡೀ ದೇಶಾದ್ಯಂತ, ಇಡೀ ನಾಡಿನಾದ್ಯಂತ ಗುರುದೇವ ಅನ್ನುವ ಹೆಸರಲ್ಲೇ ಪ್ರಖ್ಯಾತಿ ಪಡ್ತಿದ್ರು. ಆ್ಯಂಡ್ ವಿ ಕಾಲ್ಡ್ ಹಿಮ್ ಹ್ಯಾಸ್ ದ ಬಾರ್ಡ್ ಆಫ್ ಬೆಂಗಾಲ್. ಅವ್ರನ್ನ ಬಂಗಾಳದ ಕವಿ, ಬಾರ್ಡ್ ಆಫ್ ಬೆಂಗಾಲ್ ಅಂತಲೂ ಕರಿತಿದ್ವು. ಆ್ಯಂಡ್ ಮೋರ್ ಓವರ್, ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡವರು ಭಾರತದಲ್ಲಿ. ಸ್ನೇಹಿತರೆ, ನಿಮಗೆ ಖಂಡಿತ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಆ್ಯಂಡ್ ನೌ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಒನ್ ಆ್ಯಂಡ್ ಓನ್ಲಿ ರಾಬೀಂದ್ರನಾಥ್ ಟ್ಯಾಗೋರ್. ಇವತ್ತು ಅವರ 159ನೇ ಹುಟ್ಟುಹಬ್ಬದ ಸಂಭ್ರಮ ಸ್ನೇಹಿತರೆ. ಅದರ ಪ್ರಯುಕ್ತವಾಗಿ ಆ್ಯಸ್ ಪಾರ್ಟ್ ಆಫ್ ದಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಹಿಸ್ ಸಾಂಗ್ಸ್, ಒನ್ ಆಫ್ ಹಿಸ್ ಸಾಂಗ್ಸ್, ದಟ್ ಈಸ್ ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್. ಓಕೆ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋನ ಹೀಗೆ ಕೊನೆ ತನಕ ನೋಡ್ತಾ ಇರಿ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ರಾಬೀಂದ್ರನಾಥ್ ಟ್ಯಾಗೋರ್ ಆ್ಯಂಡ್ ಹಿಸ್ ಪೊಯೆಟ್ರಿ. ವೆಲ್ಕಮ್ ಬ್ಯಾಕ್ ಟು ಮೈಷಾ ಮಾರ್ಗ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ನ ದಯವಿಟ್ಟು ಪ್ರೆಸ್ ಮಾಡಿ. ಭಾರತದ ಹೆಮ್ಮೆಯ ಕುಡಿ, ಭಾರತದ ಹೆಮ್ಮೆಯ ಪುತ್ರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ರಾಬೀಂದ್ರನಾಥ್ ಟ್ಯಾಗೋರ್ ಅವರು ಮೇ 7, 1861ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ ಸ್ನೇಹಿತರೆ. ಅವರ ತಂದೆ ದೇಬೇಂದ್ರನಾಥ್ ಮತ್ತು ತಾಯಿ ಶಾರದಾ ದೇವಿ. ಅವರ ಪುತ್ರನಾಗಿ ಕೋಲ್ಕತ್ತಾದಲ್ಲಿ ರಾಬೀಂದ್ರನಾಥ್ ಟ್ಯಾಗೋರ್ ಅವರು ಜನ್ಮವನ್ನು ತಾಳ್ತಕ್ಕಂಥದ್ದು. ಆ್ಯಂಡ್ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು ದಟ್ ವಿ ಕಾಲ್ಡ್ ಹಿಮ್ ದ ಬಾರ್ಡ್ ಆಫ್ ಬೆಂಗಾಲ್. ಈ ವಾಸ್ ಜನರಲಿ ನೋನ್ ಆ್ಯಸ್ ಗುರುದೇವ್. ಇಡೀ ದೇಶಾದ್ಯಂತ ಗುರುದೇವ್ ಅಂತ ಪ್ರಖ್ಯಾತರಾಗಿದ್ದರು. ಅವ್ರನ್ನ ದ ಬಾರ್ಡ್ ಆಫ್ ಬೆಂಗಾಲ್ ಅಂತ ಕೂಡ ಕರೀತೀವಿ. ಆ್ಯಂಡ್ ಈ ವಾಸ್ ಎ ಪೋಯೆಟ್, ಈ ವಾಸ್ ಎ ಗ್ರೇಟ್ ಪೋಯೆಟ್, ಈ ವಾಸ್ ಎ ಮ್ಯೂಸಿಷಿಯನ್, ಈ ವಾಸ್ ಎನ್ ಆರ್ಟಿಸ್ಟ್, ಈ ವಾಸ್ ಎ ಗ್ರೇಟ್ ಪ್ಲೇ ರೈಟ್, ಆ್ಯಂಡ್ ಈ ವಾಸ್ ಎನ್ ಎಸ್ಸೆಸ್ಟ್. ನಿಜವಾಗ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಇವರು ತಮ್ಮನ್ನು ತೊಡಗಿಸ್ಕೊಂಡಿರುವಂಥದ್ದು. ಸ್ನೇಹಿತರೆ, ರಾಬೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಕಲ್ಕತ್ತಾದ ವೆಸ್ಟ್ ಬೆಂಗಾಲ್ನ ಪರಿಸ್ಥಿತಿ ಹೇಗಿತ್ತು, ಬಂಗಾಳಿ ಸಾಹಿತ್ಯದ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ದೆರ್ ವಾಸ್ ಎ ಟ್ರೆಡಿಷನಲ್ ಸ್ಟೈಲ್, ದೆರ್ ವಾಸ್ ಎ ಟ್ರೆಡಿಷನಲ್ ವೇ. ಒಂದು ಸಾಂಪ್ರದಾಯಿಕವಾಗಿ ಒಂದು ಚೌಕಟ್ಟಿತ್ತು ಅಲ್ಲಿ. ಅದೇ ಸಾಂಪ್ರದಾಯಿಕವಾಗಿಯೇ ಬರಿಬೇಕಾಗಿತ್ತು. ಪ್ರತಿಯೊಬ್ಬರು ಯಾರ್ಯಾರು ಸಾಹಿತ್ಯ ಲೋಕಕ್ಕೆ ತಮ್ಮ ತಮ್ಮ ಕೊಡುಗೆಗಳನ್ನ ಕೊಡಬೇಕು ಅಂತಿದ್ದಾರೋ ಅವರೆಲ್ಲ ಸಾಂಪ್ರದಾಯಿಕವಾದ ರೀತಿಯನ್ನು ಬಿಟ್ಟು ಹೊರಗಡೆ ಬರುವ ಹಾಗೆ ಇರಲಿಲ್ಲ. ಆದರೆ ಈ ವಾಸ್ ದ ಫಸ್ಟ್ ಪರ್ಸನ್, ರಾಬೀಂದ್ರನಾಥ್ ಟ್ಯಾಗೋರ್ ಅವರು ಮೊಟ್ಟ ಮೊದಲ ಬಾರಿಗೆ ಆ ಸಾಂಪ್ರದಾಯಿಕತೆಯಿಂದ ಹೊರಗಡೆ ಬಂದು ಆ ಬಂಗಾಳಿ ಸಾಹಿತ್ಯಕ್ಕೆ ಹೊಸ ಹೊಸ ಗದ್ಯಗಳನ್ನು, ಹೊಸ ಥರದ ಪದ್ಯಗಳನ್ನು ಕೊಡುಗೆಯನ್ನು ಕೊಟ್ಟಂಥವ್ರು. ಹಾಗಾಗಿ ಆ ಮೂಲಕ ಆ ಸಾಂಪ್ರದಾಯಿಕತೆಯನ್ನು ಸಂಪೂರ್ಣವಾಗಿ ಮುರಿದಂಥವರು ರಾಬೀಂದ್ರನಾಥ್ ಟ್ಯಾಗೋರ್ ಅವರು ಸ್ನೇಹಿತರೆ. ಆ್ಯಂಡ್ ತಮ್ಮ ಸಾಹಿತ್ಯದ ಮೂಲಕ ನಮ್ಮ ದೇಶದ ಪರಂಪರೆಯನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಟ್ರೆಡಿಷನನ್ನು, ನಮ್ಮ ದೇಶದ ಆಚಾರ ವಿಚಾರಗಳನ್ನು ವಿದೇಶಗಳಿಗೆ ತಿಳಿಸ್ಕೊಟ್ಟಂತಹ ಕೀರ್ತಿ ನಿಜವಾಗ್ಲೂ ರಾಬೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಸಲ್ಲೇಬೇಕು. ಆ್ಯಂಡ್ ಈ ವಾಸ್ ದ ಫಸ್ಟ್ ಪರ್ಸನ್ ಟು ವಿನ್ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913. ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡವ್ರು ಯಾರಪ್ಪ ಅಂತಂದರೆ ಅದು ರಾಬೀಂದ್ರನಾಥ್ ಟ್ಯಾಗೋರ್ ಅವರು. ಆ್ಯಂಡ್ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಷಯ ನಿಮಗೆ ಗೊತ್ತೇ ಇದೆ. ನಾವು ಪ್ರತಿದಿನ ನಾವು ಶಾಲಾ ಕಾಲೇಜುಗಳಲ್ಲಿ ಹಾಡ್ತಾ ಇರ್ತೀವಿ, ವಿದ್ಯಾರ್ಥಿಗಳ ಹತ್ರ ಹಾಡಿಸ್ತಾ ಇರ್ತೀವಿ. ಅದೇನಪ್ಪ ಅಂತಂದರೆ ನಮ್ಮ ಹೆಮ್ಮೆಯ ನ್ಯಾಷನಲ್ ಅಂತ, ನಮ್ಮ ರಾಷ್ಟ್ರಗೀತೆನ. ಈ ರಾಷ್ಟ್ರಗೀತೆಯನ್ನು ರಚಿಸಿದಂಥವರು ಬೇರೆ ಯಾರೂ ಅಲ್ಲ, ದಟ್ ಈಸ್ ರಾಬೀಂದ್ರನಾಥ್ ಟ್ಯಾಗೋರ್ ಅವರು. ಆ್ಯಂಡ್ ಇದರ ಜೊತೆಗೆ ಸ್ನೇಹಿತರೆ, ನಮ್ಮ ನೆರೆಹೊರೆಯ ರಾಷ್ಟ್ರ ಆದಂಥ, ನಮ್ಮ ನೈಬರಿಂಗ್ ಕಂಟ್ರಿ ಆದಂಥ ಬಾಂಗ್ಲಾದೇಶದ ನ್ಯಾಷನಲ್ ಆಂಥಮ್ ಕೂಡ ಬರೆದಂಥವರು ಅಮರ್ ಸೋನಾರ್ ಬಾಂಗ್ಲಾ ಅಂತ, ಅದು ಕೂಡ ರಾಬೀಂದ್ರನಾಥ್ ಟ್ಯಾಗೋರ್ ಅವರೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನಮ್ಮ ಇನ್ನೊಂದು ನೆರೆಹೊರೆಯ ದೇಶ ಶ್ರೀಲಂಕಾದ ನ್ಯಾಷನಲ್ ಆಂಥಮ್ ಕೂಡ ಇವರೇ ಬರೆದ್ರು ಅಂತ ಕೆಲವೊಂದು ಪುಸ್ತಕಗಳಿದೆ, ಕೆಲವೊಬ್ಬರು ಹೇಳ್ತಾರೆ. ಇನ್ನು ಕೆಲವೊಬ್ಬರು ಇವರ ಕೃತಿಗಳಿಂದ ಪ್ರೇರಿತವಾದದ್ದು ಅದು ಶ್ರೀಲಂಕಾ ದೇಶದ ನ್ಯಾಷನಲ್ ಆಂಥಮ್ ಏನಿದೆ
ಆ ದೇಶದ ರಾಷ್ಟ್ರಗೀತೆ ಏನಿದೆ ಅದು ಇವರ ಬರಹಗಳಿಂದ ಪ್ರೇರೇಪಿತ ಆಗಿದ್ದು ಅಂತ ಕೆಲವರು ಹೇಳ್ತಾರೆ, ಕೆಲವರು ಇವರೇ ಬರೆದಿದ್ರು ಅಂತ ಹೇಳ್ತಾರೆ. ಅದನ್ನು ನೋಡೋಣ. ಆ್ಯಂಡ್ ಈ ವಾಸ್ ದ ಫೌಂಡರ್ ಆಫ್ ಶಾಂತಿನಿಕೇತನ್. ಅಲ್ಲಿ ಒಂದು ಹೊಸ ಯೂನಿವರ್ಸಿಟಿಯನ್ನು ಸ್ಥಾಪಿಸ್ತಾರೆ, ಒಂದು ಹೊಸ ಕಾಲೇಜ್, ಒಂದು ಹೊಸ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಶಾಂತಿನಿಕೇತನ್ ಅಂತ. ಸಾವಿರಾರು ಜನ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಲ್ಲಿಂದ ಕಲಿತು ಹೊರಗಡೆ ಬಂದಿರುವಂಥದ್ದು ಸ್ನೇಹಿತರೆ. ಆ್ಯಂಡ್ ಇವರ ಪ್ರಮುಖ ಕೃತಿಗಳು ಯಾವುದಪ್ಪ ಅಂತಂದರೆ ಗೀತಾಂಜಲಿ. ಈ ಗೀತಾಂಜಲಿ ಕೃತಿಗೆ 1913ರಲ್ಲಿ ಇವರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಗೋರ ಅಂತಕ್ಕಂಥದ್ದು, ಇಟ್ ಇಸ್ ಎ ವಂಡರ್ಫುಲ್ ನಾವೆಲ್. ದ ಹೋಮ್ ಆ್ಯಂಡ್ ದ ವರ್ಲ್ಡ್ ಫಿಕ್ಷನ್ ಆ್ಯಂಡ್ ದ ಪೋಸ್ಟ್ ಆಫೀಸ್ ಇಟ್ಸ್. ಇನ್ನೂ ಹಲವಾರು ಕೃತಿಗಳಿದೆ, ಅದರಲ್ಲಿ ಬಹಳ ಪ್ರಮುಖವಾದಂಥವು ಇವು ಸ್ನೇಹಿತರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, 1915ರಲ್ಲಿ ಬ್ರಿಟಿಷ್ ಸರ್ಕಾರ ಇವರಿಗೆ ನೈಟ್ವುಡ್ ಪ್ರಶಸ್ತಿಯನ್ನು ಕೊಟ್ಟಿರ್ತದೆ ಸ್ನೇಹಿತರೆ. ನೈಟ್ವುಡ್ ಪ್ರಶಸ್ತಿಯನ್ನು ಕೊಟ್ಟು ಇವರನ್ನು ಗೌರವಿಸುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಅಂತಂದರೆ 1919ರಲ್ಲಿ ಈ ನೈಟ್ವುಡ್ ಪದವಿಯನ್ನು ರಾಬೀಂದ್ರನಾಥ ಟ್ಯಾಗೋರ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೆ ಹಿಂದಿರುಗಿಸ್ತಾರೆ. ಯಾಕಪ್ಪ ಹಿಂದಿರುಗಿಸ್ತಾರೆ ಅಂತಂದರೆ ಸ್ನೇಹಿತರೆ, 1919ರಲ್ಲಿ ಒಂದು ಐತಿಹಾಸಿಕ ಹಿಂಸಾತ್ಮಕ ಘಟನೆ ನಡೀತದೆ, ಜಲಿಯನ್ ವಾಲಾಬಾಗ್ ದುರಂತ ನಡೀತದೆ. ಆ ಜಲಿಯನ್ ವಾಲಾಬಾಗ್ ದುರಂತದಲ್ಲಿ ಸಾವಿರಾರು ಜನ, ನೂರಾರು ಜನ ನಮ್ಮ ದೇಶದವರು ಸಾಯ್ತಾರೆ. ಅದರಿಂದ ಮನನೊಂದು ಈ ಬ್ರಿಟಿಷರ ಮೇಲೆ ಹೇಟ್ ಮಾಡಿ, ಅವರನ್ನು ನಿಂದಿಸಿ, ಅವ್ರನ್ನ ಬೈದು, ಅವ್ರ ಮೇಲೆ ಅಸಹ್ಯನ ವ್ಯಕ್ತಪಡಿಸಿ ಆ ನೈಟ್ವುಡ್ ಪದವಿಯನ್ನು ಹಿಂದಿರುಗಿಸ್ತಂಥವ್ರು ಸ್ನೇಹಿತರೆ. ನಿಜವಾಗ್ಲೂ ಇವತ್ತು ಅಂದರೆ May 7th ಇವರ 159ನೇ ಜನ್ಮದಿನೋತ್ಸವ. ಇವತ್ತು ನಾವು ಭಾರತೀಯರಾಗಿ ಇವ್ರನ್ನ ನೆನೆಸ್ಕೊಳ್ಳೇಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾನು ಇವರ ಒಂದು ಕವನವನ್ನು, ಇವರ ಒಂದು ಸಾಂಗನ್ನು ನಾನು ನಿಮ್ಮ ಮುಂದೆ ಇವತ್ತು ಅದ್ರ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. First and foremost, let me read the song, dear friends. Where the mind is without fear by Rabindranath Tagore. Where the mind is without fear and the head is held high. Where knowledge is free. Where the world has not been broken up into fragments by narrow domestic walls. Where words come out from the depth of truth. Where tireless striving stretches its arm towards perfection, where the clear stream of reason has not lost its way into the dreary desert sand of dead habit, where the mind is fled forward by thee into ever widening thought and action, into that heaven of freedom, my Father, let my country awake. ಸ್ನೇಹಿತರೆ, ಆ್ಯಕ್ಚುಲಿ ದ ಹೋಲ್ ಸಾಂಗ್ ಈಸ್ ನಾಟ್ ಡಿವೈಡೆಡ್ ಇಂಟು ಸ್ಟ್ಯಾನ್ಸಾಸ್. ಈ ಇಡೀ ಪದ್ಯ ಇಟ್ ಈಸ್ ಕನ್ಸಿಸ್ಟೆಡ್ ಆಫ್ 11 ಲೈನ್ಸ್. ಇದು 11 ಸಾಲುಗಳಿಂದ ಕೂಡಿರ್ತಕ್ಕಂಥ ಒಂದು ಕವಿತೆ, ಒಂದು ಸಾಂಗ್. ಇಟ್ ಈಸ್ ಒನ್ ಆಫ್ ದ ಸಾಂಗ್ಸ್ ಇನ್ ಗೀತಾಂಜಲಿ. ಆ್ಯಂಡ್ ನಾವು ಅದನ್ನು ನನ್ನ ಸ್ಲೈಡ್ಗೆ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಅದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದಿ ಪೋಯಮ್, ವಾಟ್ ಇಸ್ ದ ಸೆಟ್ಟಿಂಗ್ ಆಫ್ ದಿ ಪೋಯಮ್? ಈ ಪದ್ಯದ ಸೆಟ್ಟಿಂಗ್ ಏನು, ಈ ಸಾಂಗ್ನ ಸೆಟ್ಟಿಂಗ್ ಏನಪ್ಪ ಅಂತಂದರೆ, ಇಟ್ ಈಸ್ ಎ ಫ್ರೀ ಇಂಡಿಯಾ, ಇಟ್ ಈಸ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತಂದರೆ, ಈಸ್ ಡ್ರೀಮಿಂಗ್, ದ ಪೋಯೆಟ್ ರವೀಂದ್ರನಾಥ್ ಟ್ಯಾಗೋರ್ ಈಸ್ ಡ್ರೀಮಿಂಗ್ ಅಬೌಟ್ ಫ್ರೀ ಇಂಡಿಯಾ. ನಮ್ಮ ದೇಶ ಆ್ಯಕ್ಚುಲಿ ಇಂಡಿಯಾ ವಾಸ್ ಅಂಡರ್ ದಿ ಕ್ಲಚಸ್ ಆಫ್ ಬ್ರಿಟಿಷ್ ರೂಲ್. ಈ ಸಾಂಗನ್ನು ಬರೆದಂಥ ಸಂದರ್ಭದಲ್ಲಿ ನಮ್ಮ ದೇಶನ ಆಳ್ವಿಕೆ ಮಾಡ್ತಿದ್ದಂಥವ್ರು ಯಾರಪ್ಪ ಅಂತಂದರೆ ಅದು ಬ್ರಿಟಿಷ್ ಗವರ್ನಮೆಂಟ್, ಬ್ರಿಟಿಷ್ ಭಾರತ ಆಗಿತ್ತು, ಬ್ರಿಟಿಷ್ ಇಂಡಿಯಾ ಆಗಿತ್ತು ನಮ್ಮದು. ಅಲ್ಲಿ ನಿಜವಾಗ್ಲೂ ನಮ್ಮ ಸ್ವಾತಂತ್ರ್ಯವನ್ನು ನಿರ್ಬಂಧ ಮಾಡಿದರು. ಅವರ್ ಫ್ರೀಡಮ್ ವಾಸ್ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟೆಡ್ ಬೈ ದೇರ್ ಹ್ಯಾಂಡ್ಸ್. ಸಂಪೂರ್ಣವಾಗಿ ನಿರ್ಬಂಧ ಏರ್ಪಡಿಸಿದರು. ಹಾಗಾಗಿ ಆ ನಿರ್ಬಂಧ ಏರ್ಪಡಿಸಿರುವಂಥ ಸಂದರ್ಭದಲ್ಲಿ ಫ್ರೀ ಇಂಡಿಯಾದ ಕನಸನ್ನು ಕಾಣ್ತಾ ಇರುವಂಥ, ಸ್ವತಂತ್ರ ಭಾರತದ ಕನಸನ್ನು ಕಾಣ್ತಾ ಇರುವಂಥದ್ದನ್ನು ಇಡೀ ಪದ್ಯದಲ್ಲಿ ಚಿತ್ರೀಕರಣ ಮಾಡಿರುವಂಥದ್ದು ರವೀಂದ್ರನಾಥ ಟ್ಯಾಗೋರ್ ಅವರು. ಆ್ಯಂಡ್ ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್. ವೇರ್ ಅಂತ ಪದ ಇದೆ. ದ ಫಸ್ಟ್ ವರ್ಡ್ ಆಫ್ ದಿ ಸಾಂಗ್ ಈಸ್ ವೇರ್. ವೇರ್ ಅಂತಂದರೆ ಎಲ್ಲಿ ಅಂತಂದರೆ ಎಲ್ಲೋ ಒಂದು ಕಡೆ, ಅಂದರೆ ಇಟ್ ಈಸ್ ಅ ಪರ್ಟಿಕ್ಯುಲರ್, ಈ ಸ್ಪೀಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ರೀಜನ್. ಐ ಥಿಂಕ್ ಈ ಸ್ಪೀಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಸ್ಟೇಟ್, ಪರ್ಟಿಕ್ಯುಲರ್ ಕಂಟ್ರಿ. ಅಲ್ಲಿ ಅಂದರೆ ಅದು ದಟ್ ಮಸ್ಟ್ ಬಿ ಎ ಇಂಡಿಪೆಂಡೆಂಟ್ ಸ್ಟೇಟ್. ಆ ಪ್ರದೇಶ ಏನಿದೆ, ಆ ರಾಜ್ಯ ಏನಿದೆ, ಈ ದೇಶ ಏನಿದೆ, ಅದು ಸಂಪೂರ್ಣವಾಗಿ ಸ್ವತಂತ್ರಗೊಂಡಿರಬೇಕು ಅಂತಕ್ಕಂಥದ್ದು. ಅಲ್ಲಿ ದ ಮೈಂಡ್ ಈಸ್ ವಿತೌಟ್ ಫ್ರೀ. ಇವರ ಕನಸಿನ ದೇಶ, ಇವರ ಕನಸಿನ ರಾಷ್ಟ್ರ, ಇವರ ಕನಸಿನ ಪ್ರಾಂತ ಏನಪ್ಪ ಅಂತಂದರೆ ಅದು ಸಂಪೂರ್ಣವಾಗಿ ಸ್ವತಂತ್ರವಾಗಿರಬೇಕು. ಆ ದೇಶದ ಜನಗಳು, ದ ಪೀಪಲ್ ಆಫ್ ದಟ್ ಕಂಟ್ರಿ, ದ ಪೀಪಲ್ ಆಫ್ ದಟ್ ಸ್ಟೇಟ್ ಶುಡ್ ಲೀವ್ ದೇರ್ ಲೀವ್ಸ್
ವಿತೌಟ್ ಫ್ರೀ. ಅಲ್ಲಿ ಜನಗಳೇನಿದ್ದಾರೆ, ಆ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳೇನಿದ್ದಾರೆ, ಅವರು ಸಂಪೂರ್ಣವಾಗಿ ನಿರ್ಭಯದಿಂದ ಜೀವನ ನಡೆಸಬೇಕು. ಯಾವುದೇ ನಿರ್ಬಂಧ ಇರಬಾರ್ದು, ಯಾವುದೇ ಭಯ ಇರ್ಬಾರ್ದು, ಯಾವುದೇ ಹೊರಗಡೆಯಿಂದ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯಗಳಿರಬಾರ್ದು. ಸಂಪೂರ್ಣವಾಗಿ ನಿರ್ಭಯದಿಂದ ಆ ಜೀವನ ನಡೆಸ್ತಾ ಇರಬೇಕಂತಕ್ಕಂಥದ್ದು. ಆ್ಯಂಡ್ ದ ಎಡ್ ಈಸ್ ಎಲ್ಡ್ ಹೈ ಅಂತಕ್ಕಂಥ. ಇಲ್ಲಿ ಆ ಪ್ರದೇಶದಲ್ಲಿ ಜೀವನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಜನರು, ಆ ದೇಶದಲ್ಲಿ ಜೀವನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಈ ಸ್ವಾಭಿಮಾನ ಅಂತಕ್ಕಂಥದ್ದಿದೆ, ಸೆಲ್ಫ್ ಎಸ್ಟೀಮ್ ಅಂತಕ್ಕಂಥದ್ದಿದೆ, ಗೌರವ ಅಂತಕ್ಕಂಥದ್ದಿದೆ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ತಲೆ ಎತ್ತಿ ನಡಿಬೇಕು ಅಂತಂದರೆ ಗೌರವಯುತವಾದ ಜೀವನವನ್ನು ನಡೆಸಬೇಕು, ಸ್ವಾಭಿಮಾನದ ಜೀವನವನ್ನು ನಡೆಸಬೇಕು. ಯಾವುದೇ ರೀತಿ ಭಯ ಇಲ್ಲದೆ ನಿರ್ಭಯವಾಗಿ ಗೌರವದಿಂದ ಜೀವನ ನಡೆಸುವಂತಾಗಬೇಕು. ದಿಸ್ ಈಸ್ ದಿ ಡ್ರೀಮ್ ಆಫ್ ರವೀಂದ್ರನಾಥ್ ಟ್ಯಾಗೋರ್. ಆ್ಯಂಡ್ ವೇರ್ ದ ನಾಲೆಜ್ ಈಸ್ ಫ್ರೀ. ಆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ, ಆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಶಿಕ್ಷಣ ಅಂತಕ್ಕಂಥದ್ದು, ನಾಲೆಜ್ ಅಂತಕ್ಕಂಥದ್ದು, ಎಜುಕೇಷನ್ ಅಂತಕ್ಕಂಥದ್ದು ಸಮನಾಗಿ ಹಂಚಿಕೆ ಆಗಬೇಕು, ಫ್ರೀಯಾಗಿ ಸಿಗಬೇಕು ಅಂತಕ್ಕಂಥದ್ದು. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗಳು ಕೆಲವೊಬ್ರಿಗೆ ಮಾತ್ರ, ಈ ದುಡ್ಡಿರೋರು ಮಾತ್ರ, ಶ್ರೀಮಂತರಿಗೆ ಮಾತ್ರ, ಬಡವ್ರಿಗಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಖಂಡಿತ ಅಲ್ಲ, ಆಗಬಾರ್ದು. ಈ ಕನಸಿನ ರಾಜ್ಯದಲ್ಲಿ, ಇವರ ಕನಸಿನ ದೇಶದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸೇರಬೇಕು. ಒಬ್ಬ ಕೆಳಮಟ್ಟ ಶಿಕ್ಷಣ ಅಂತಕ್ಕಂಥದ್ದು ಒಬ್ಬ ಮೇಲ್ವರ್ಗದಿಂದ ಹಿಡಿದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಬೇಕು. ಅಂದರೆ ಪ್ರತಿಯೊಬ್ಬರು ಸುಶಿಕ್ಷಿತರಾಗಿರಬೇಕು, ಪ್ರತಿಯೊಬ್ಬರು ಶಿಕ್ಷಣವಂತರಾಗಿ, ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರ ಕನಸಾಗಿತ್ತು. ಆ್ಯಂಡ್ ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇಂಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾರ್ಸ್. ಹಿಯರ್ ದ ವರ್ಲ್ಡ್ ಅಂತಕ್ಕಂಥ ಪದನ ಇಲ್ಲಿ ದೇಶ ಅನ್ನೋ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಿರುವಂಥದ್ದು. ಹಿಯರ್ ನೌ ದ ಎಂಟೈರ್ ಕಂಟ್ರಿ ಈಸ್ ಬ್ರೋಕನ್ ಇಂಟು ಫ್ರಾಗ್ಮೆಂಟ್ಸ್. ಇಡೀ ದೇಶ ಸಣ್ಣ ಪ್ರಾಂತ್ಯಗಳಾಗಿ, ಸಣ್ಣ ರಾಜ್ಯಗಳಾಗಿ ವಿಚಿತ್ರ ಆಗಿರುವಂಥದ್ದು, ಛಿದ್ರ ಆಗಿರುವಂಥದ್ದು, ಪೀಸ್ ಆಗಿರುವಂಥದ್ದು, ಫ್ರಾಗ್ಮೆಂಟ್ ಆಗಿರುವಂಥದ್ದು. ಅದು ಯಾವುದೋ ಹಾತಾದ ಮೇಲೆ ಫ್ರಾಗ್ಮೆಂಟ್ ಆಗಿದೆ ಅಂತಕ್ಕಂಥ, and based on caste, based on color, based on religion, based on creed, based on color. ಈ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ ಇಡೀ ದೇಶ ಛಿದ್ರ ಆಗಿಬಿಟ್ಟಿದೆ. ನಮ್ಮ ಸುತ್ತ ನಾವೇ ಗೂಡು ಕಟ್ಕೊಬಿಟ್ಟಿದ್ದೀವಿ. ನಾನು ಶ್ರೀಮಂತ, ಬಡವ್ರನ್ನ ಯಾರನ್ನು ಮಾತಾಡ್ಸೋನು, ನನ್ನ ಸುತ್ತ ನಾನೇ, ನಾನು ಮೇಲ್ಜಾತಿಯವನು, ನಾನು ಮೇಲ್ವರ್ಗದವನು, ನಾನು ಉತ್ತಮ ಧರ್ಮದಿಂದ ಬಂದಿರೋನು, ಉತ್ತಮ ಕುಟುಂಬದಿಂದ ಬಂದಿರೋನು, ನಮ್ಮ ಸುತ್ತ ನಾವೇ ಈ ಗೋಡೆಗಳನ್ನ ಕಟ್ಕೊಬಿಟ್ಟಿದ್ದೀವಿ. ಫಸ್ಟು ಆ ಗೋಡೆಗಳಿದೆಯಲ್ಲ, ಆ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು. ಅದರಿಂದ ವಿ ಶುಡ್ ಕಮ್ ಔಟ್ ಆಫ್ ದಟ್. ಅದರಿಂದ ನಾವು ಹೊರಗಡೆ ಬರಬೇಕು. ಆ ಹೊರಗಡೆ ಬಂದಾಗ ಮಾತ್ರ ನಾವು ವಿಶಾಲವಾದ ಭಾರತವನ್ನು ನೋಡಲಿಕ್ಕೆ ಸಾಧ್ಯ, ವಿಶಾಲವಾದ ಮನೋಭಾವನ ನೋಡಲಿಕ್ಕೆ ಸಾಧ್ಯ, ಎಲ್ಲರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ರವೀಂದ್ರನಾಥ್ ಟ್ಯಾಗೋರ್ ಈ ಕವನದಲ್ಲಿ, ಈ ಪ್ಯಾರಾದಲ್ಲಿ. ಮತ್ತು ಈ ಸ್ಟ್ಯಾಚ್ಯೂದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಕನಸಿನ ರಾಜ್ಯದ ಪರಿಕಲ್ಪನೆ ಮುಂದುವರಿಯುತ್ತೆ ಸ್ನೇಹಿತರೆ. ವೇರ್ ವರ್ಡ್ಸ್ ಕಮ್ ಔಟ್ ಫ್ರಮ್ ದ ಡೆಪ್ತ್ ಆಫ್ ಟ್ರೂತ್, ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ ಟುವರ್ಡ್ಸ್ ಪರ್ಫೆಕ್ಷನ್, ವೇರ್ ದ ಕ್ಲಿಯರ್ ಸ್ಟ್ರೀಮ್ ಆಫ್ ರೀಸನ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ವೇ ಇನ್ ಟು ದ ಡ್ರಿಯರಿ ಡೆಸರ್ಟ್ ಸ್ಯಾಂಡ್ ಆಫ್ ಡೆಡ್ ಹ್ಯಾಬಿಟ್ ಅಂತ. ನಿಜವಾಗ್ಲೂ ಸ್ನೇಹಿತರೆ, ಅವರ ಕನಸು ಎಷ್ಟೊಂದು ಅದ್ಭುತವಾಗಿತ್ತು ಅಂತಂದರೆ, ಈ ಸ್ಟೇಟ್ ಇದೆಯಲ್ಲ, ಎ ಪರ್ಟಿಕ್ಯುಲರ್ ಸ್ಟೇಟ್ ಆನ್ ವಿಚ್ ಹಿ ವಾಸ್ ಡ್ರೀಮಿಂಗ್, ಆ ಒಂದು ಅದ್ಭುತವಾದಂಥ ದೇಶದ ಬಗ್ಗೆ, ಫ್ರೀ ಅಂದರೆ ಸ್ವತಂತ್ರ ದೇಶದ ಬಗ್ಗೆ ಕನಸು ಕಾಣ್ತಿದ್ರಲ್ಲ ರವೀಂದ್ರನಾಥ್ ಟ್ಯಾಗೋರ್ ಅವರು, ಆ ದೇಶದಲ್ಲಿ ಜನಗಳು ಹೇಗಿರಬೇಕಪ್ಪ ಅಂತಂದರೆ, ನೋ ಒನ್ ಶುಡ್ ಸ್ಪೀಕ್ ಲೈ ಅಂತಕ್ಕಂಥದ್ದು. ಯಾವನೇ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಸುಳ್ಳನ್ನು ಮಾತಾಡಬಾರ್ದು, ಪ್ರತಿಯೊಬ್ಬರೂ ಸತ್ಯವನ್ನೇ ಮಾತಾಡಬೇಕು ಅಂತಕ್ಕಂಥದ್ದು ಇವ್ರ ಕನಸಾಗಿತ್ತು, ರವೀಂದ್ರನಾಥ್ ಟ್ಯಾಗೋರ್ ಅವರ ಕನಸು. ಅಂತಂದರೆ ಮನಬಿಚ್ಚಿ ಮಾತಾಡಬೇಕಂದ್ರೆ, ಯಾರು ತಮ್ಮ ಅನುಕೂಲಕ್ಕೋಸ್ಕರ, ಯಾರು ತಮ್ಮ ಅಡ್ವಾಂಟೇಜ್ಗಳಿಗೋಸ್ಕರ ಇನ್ನೊಬ್ಬ ವ್ಯಕ್ತಿಗೆ ಸುಳ್ಳು ಹೇಳಿ ಮೋಸ ಮಾಡೋದಾಗಲಿ, ಇನ್ನೊಬ್ಬ ವ್ಯಕ್ತಿಗೆ ಚೀಟ್ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ ಯಾರು ಮಾಡಬಾರ್ದು. ಪ್ರತಿಯೊಬ್ಬರು ಸತ್ಯವನ್ನೇ ಮಾತಾಡಬೇಕು ಅಂತ ರಾಜ್ಯದ ಪರಿಕಲ್ಪನೆಯ ಕನಸನ್ನು ಕಂಡಿದ್ದಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಆ್ಯಂಡ್ ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ ಟುವರ್ಡ್ಸ್ ಪರ್ಫೆಕ್ಷನ್. ಬಹುಶಃ ಸ್ನೇಹಿತರೆ, ರವೀಂದ್ರನಾಥ್ ಟ್ಯಾಗೋರ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ವಾಟ್ ಈಸ್ ಲೈಫ್. ಜೀವನ ಅಂತಂದರೆ ಏನು ಅಂತ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದಂಥವರು ರವೀಂದ್ರನಾಥ್ ಟ್ಯಾಗೋರ್ ಅಂತ. ಏನು ವಾಟ್ ಈಸ್ ಲೈಫ್, ಏನು ಜೀವನ ಅಂತಂದ್ರೆ ಈ ಸ್ನೇಹಿತರೆ, ನೋ ಬಡಿ ಈಸ್ ಪರ್ಫೆಕ್ಟ್ ಇನ್ ದಿಸ್ ಬಾಡಿ. ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ.
ನೋಬಡಿ ಈಸ್ ಪರ್ಫೆಕ್ಟ್. ಆದರೆ ಸ್ಟ್ರೈವಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್, ಮೂವಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್ ಇದೆಯಲ್ಲ, ದಟ್ ಈಸ್ ರಿಯಲ್ ಲೈಫ್. ಆ ಪರ್ಫೆಕ್ಷನ್ ಕಡೆಗೆ, ಆ ಪರಿಪೂರ್ಣತೆಯ ಕಡೆಗೆ ಸಾಗೋದಿದೆಯಲ್ಲ, ಆ ಮೂವ್ ಮಾಡಲಿಕ್ಕೆ, ಆ ದಾರಿಲಿ ನಡ್ಕೊಂಡು ಹೋಗೋದಿದೆಯಲ್ಲ, ಆ ಪರಿಪೂರ್ಣತೆ ಕಡೆಗೆ ಸಾಗುವಂಥ ಪ್ರಯತ್ನ ಇದೆಯಲ್ಲ, ಆ ಪರಿಪೂರ್ಣತೆ ಸಾಧಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದೀವಲ್ಲ ಇಡೀ ಜೀವನ ಪೂರ್ತಿ, ದಟ್ಸ್ ಕಾಲ್ಡ್ ರಿಯಲ್ ಲೈಫ್. ಇಲ್ಲಿ ಟ್ಯಾಗೋರ್ ಅವರು ಅದನ್ನೇ ಹೇಳ್ತಿರ್ತಕ್ಕಂಥದ್ದು. ನಮ್ಮ ಜೀವನ ಯಾವಾಗಪ್ಪ ಸಾರ್ಥಕ ಆಗೋದು, ನಮ್ಮ ಜೀವನ ಯಾವಾಗ ಸಾರ್ಥಕತೆಯನ್ನು ಪಡ್ಕೋತದೆ ಅಂತಂದರೆ, ನಾವು ಪರಿಪೂರ್ಣತೆಯ ಕಡೆಗೆ ಸಾಗಿದಾಗ, ಪರಿಪೂರ್ಣತೆ ಕಡೆಗೆ ನಡ್ಕೊಂಡು ಹೋಗುವಾಗ. ಈ ರಾಜ್ಯದಲ್ಲಿ, ತಮ್ಮ ಕನಸಿನ ರಾಜ್ಯದಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಆ ಪರಿಪೂರ್ಣತೆಯನ್ನು ಸಾಧಿಸ್ಲಿಕ್ಕೆ, ಪರ್ಫೆಕ್ಷನನ್ನು ಅಚೀವ್ ಮಾಡಲಿಕ್ಕೆ ಅವನ ಇಡೀ ಜೀವನದುದ್ದಕ್ಕೂ ಅವನಿಗೆ ಎಫರ್ಟ್ ಹಾಕಬೇಕು, ಅವನ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು. ಆ್ಯಂಡ್ ವೇರ್ ದ ಕ್ಲಿಯರ್ ಸ್ಟ್ರೀಮ್ ಆಫ್ ರೀಸನ್ ಎಸ್ ನಾಟ್ ಲಾಸ್ಟ್ ಇಟ್ಸ್ ವೇ ಇನ್ ಟು ದ ಡ್ರಿಯರಿ ಡೆಸರ್ಟ್ ಸ್ಯಾಂಡ್ ಆಫ್ ಡೆಡ್ ಹ್ಯಾಬಿಟ್. ಡೆಡ್ ಹ್ಯಾಬಿಟ್ ಅಂತಂದರೆ ಸ್ನೇಹಿತರೆ, ಇಟ್ ಈಸ್ ಎ ಬ್ಯಾಡ್ ಸೂಪರ್ಸ್ಟಿಷನ್. ಈ ಇಂಡಿಯಾ ಅವರ ಕಾಲದಲ್ಲಿ, ಈಗಲೇ 21ನೇ ಶತಮಾನದಲ್ಲೇ ಇಷ್ಟೊಂದು ಮೂಢನಂಬಿಕೆಗಳಿದೆ. ಇನ್ನು 20ನೇ ಶತಮಾನದಲ್ಲಿ, ಅಂದರೆ ರಾಬೀಂದ್ರನಾಥ್ ಟ್ಯಾಗೋರ್ ಅವರ ಕಾಲದಲ್ಲಿ ಹೇಗಿತ್ತು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಇಡೀ ದೇಶ, ಇಡೀ ಭಾರತ ದೇಶ ಹೇಳಿ ಕೇಳಿ ಶಿಕ್ಷಣ ಕೂಡ ಇರಲಿಲ್ಲ ಜನಗಳಿಗೆ. ಮೂಢನಂಬಿಕೆಗಳಲ್ಲಿ ಮುಳುಗೋಗಿದ್ರು ಜನಗಳು. ಯಾರು ಏನು ಹೇಳ್ತಾರೋ ಅದನ್ನು ಸ್ವಲ್ಪನೂ ಯೋಚನೆ ಮಾಡ್ದೇ ಅದನ್ನು ಪಾಲನೆ ಮಾಡುವಂಥದ್ದು, ಅದನ್ನು ಫಾಲೋ ಮಾಡುವಂಥದ್ದು ಜನಗಳ ರುಟೀನ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ರಾಬೀಂದ್ರನಾಥ ಟ್ಯಾಗೋರ್ ಅವರ ಕನಸು ಏನಿದೆ, ತಮ್ಮ ಕನಸಿನ ರಾಜ್ಯದ ಪರಿಕಲ್ಪನೆ ಏನಿದೆ ಅಂತಂದರೆ, ಆ ತಮ್ಮ ಸ್ವತಂತ್ರ ರಾಜ್ಯದಲ್ಲಿ ಯಾರು ನೋ ಒನ್ ಶುಡ್ ಬಿಲೀವ್ ಇನ್ ಸೂಪರ್ಸ್ಟಿಷನ್, ಯಾರು ಈ ಸೂಪರ್ಸ್ಟಿಷನ್ ಏನಿದೆ, ಯಾರು ಈ ಮೂಢನಂಬಿಕೆಗಳಿದೆ ಅದನ್ನು ನಂಬಲೇಬಾರ್ದು. ರೀಸನ್ ಅಂತಂದರೆ ಥಾಟ್ಫುಲ್ ಅಂತ, ದೇ ಹ್ಯಾವ್ ಟು ಥಿಂಕ್ ದೆಮ್ಸೆಲ್ಫ್. ತಾವೇ ಯೋಚನೆ ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು, ನಾನು ಸರಿ ದಾರಿಯಲ್ಲಿ ನಡೀತಾ ಇದ್ದಾನ, ಮೂಢನಂಬಿಕೆಗಳನ್ನ ಫಾಲೋ ಮಾಡ್ತಿದ್ದೇನೆ ಅಂತ ಪ್ರತಿಯೊಬ್ಬ ವ್ಯಕ್ತಿ ತನ್ನಷ್ಟು ತಾನೇ ಆಲೋಚನೆ ಮಾಡಿ ಮುನ್ನಡಿಬೇಕು ಅಂತಕ್ಕಂಥದ್ದು, ದೇಶವನ್ನು ಮುನ್ನಡೆಸಬೇಕು ಅಂತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈ ಮೂಢನಂಬಿಕೆಯ ಬಲೆಗೆ ಬೀಳಬಾರ್ದು, ಸ್ವತಂತ್ರವಾಗಿ ಬದುಕಬೇಕು. ಅಂದರೆ ಇವರ ಉದ್ದೇಶ ಏನಪ್ಪ ಅಂತಂದರೆ, ಯಾವ ದೇಶದಲ್ಲಿ ಮೂಢನಂಬಿಕೆಗಳು ಇರಲ್ವೋ, ಯಾವ ದೇಶದಲ್ಲಿ ಭಯ ಇರೋದಿಲ್ವೋ, ಯಾವ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಗೌರವ ಇರ್ತದೋ, ಆ ದೇಶದಲ್ಲಿ ವ್ಯಕ್ತಿ ತನ್ನಷ್ಟು ತಾನೇ ಬಹಳ ಸಂತೋಷವಾಗಿ, ಬಹಳ ನೆಮ್ಮದಿಯಿಂದ, ಪೀಸ್ ಆಫ್ ಮೈಂಡಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಇವರು ಕಳೆದ ಸ್ಟ್ಯಾಂಜದಲ್ಲಿ ಹೇಳಿದ್ದು, ನಾಲೆಡ್ಜ್ ಶುಡ್ ಬಿ ಫ್ರೀ ಟು ಆಲ್. ಎಲ್ರಿಗೂ, ಪ್ರತಿಯೊಬ್ಬರಿಗೂ ಶಿಕ್ಷಣ. ಯಾವಾಗ ಮನುಷ್ಯ ಶಿಕ್ಷಣ ಪಡ್ಕೋತಾನೋ, ಯಾವಾಗ ವ್ಯಕ್ತಿ ಶಿಕ್ಷಿತನಾಗ್ತಾನೋ, ತನ್ನಷ್ಟು ತಾನೇ ಈ ಮೂಢನಂಬಿಕೆಗಳಿಂದ ದೂರ ಹೋಗ್ತಾ ಇರ್ತಾನೆ, ಪರಿಪೂರ್ಣತೆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇದು ರಾಬೀಂದ್ರನಾಥ ಟ್ಯಾಗೋರ್ ಅವರ ಕನಸಾಗಿತ್ತು ಸ್ನೇಹಿತರೆ. Actually, dear friends, in these last 3 lines, the poet Rabindranath Tagore is directly addressing the God, where the mind is led forward by thee into ever-widening thought and action, into that heaven of freedom, my father, let my country away. ಸ್ನೇಹಿತರೆ, ಇಲ್ಲಿ ಈ ಕೊನೆಯ 3 ಸಾಲುಗಳಲ್ಲಿ ರಾಬೀಂದ್ರನಾಥ ಟ್ಯಾಗೋರ್ ಅವರು ದಿ ಅಂತಂದರೆ ಯು ಅಂತಂದರೆ ದೇವರನ್ನು, ಗಾಡನ್ನು ಅಡ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸ್ನೇಹಿತರೆ, ಕಳೆದ ಸಾಲುಗಳಲ್ಲಿ ರಾಬೀಂದ್ರನಾಥ ಟ್ಯಾಗೋರ್ ಅವರು ಹೇಳಿದ್ರು, ನನ್ನ ಕನಸಿನ ದೇಶ, ನನ್ನ ಕನಸಿನ ಭಾರತ ಪರಿಕಲ್ಪನೆ ಹೇಗಿರಬೇಕು ಅಂತ ಅಂದ್ಬಿಟ್ಟು, ಅದು ಹೇಗೆ, ಅದು ಹಾಗಿದೆಯಾ ಅಥವಾ ಹಾಗಾಗ್ತದ ಅನ್ನೋದ್ರ ಬಗ್ಗೆ ಕೊನೆಯ ಸಾಲುಗಳಲ್ಲಿ ಮಾತಾಡಿದ್ದಾರೆ ನೋಡಿ. ವೇರ್ ದ ಮೈಂಡ್ ಈಸ್ ಲೆಡ್ ಫಾರ್ವರ್ಡ್ ಬೈ ದಿ ಇಂಟು ಎವರ್ ವೈಡ್ನಿಂಗ್ ಥಾಟ್ ಆ್ಯಂಡ್ ಆ್ಯಕ್ಷನ್. ಇಲ್ಲಿ ನಾನು ಹೇಳಿದೆ, ನನ್ನ ದೇಶದಲ್ಲಿ, ನನ್ನ ಕನಸಿನ ದೇಶದಲ್ಲಿ, ಆ ಪರಿಕಲ್ಪನೆಯ ದೇಶದಲ್ಲಿ ಪ್ರತಿಯೊಬ್ಬರೂ ನಿರ್ಭಯವಾಗಿ ಜೀವನ ನಡೆಸಬೇಕು, ಪ್ರತಿಯೊಬ್ಬರು ನೆಮ್ಮದಿಯಾಗಿ ಜೀವನ ನಡೆಸಬೇಕು, ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ಆ ದೇಶದಲ್ಲಿರತಕ್ಕಂಥ ಮೌಢ್ಯಗಳನ್ನು ಪ್ರಶ್ನೆ ಮಾಡಬೇಕು, ಕ್ವಶನ್ ಮಾಡಬೇಕು, ಯಾರೂ ಸುಳ್ಳನ್ನು ಹೇಳ್ಬಾರ್ದು, ಸತ್ಯದಿಂದ ಜೀವನ ನಡೆಸಬೇಕು ಅಂತ ಹೇಳಿದೆ. ಆದರೆ ನನ್ನ ಪ್ರಸ್ತುತ ದೇಶ, ನನ್ನ ದೇಶ ಭಾರತ ದೇಶ ಹಾಗಿದೆಯಾ? ನಿಜವಾಗ್ಲೂ ಹಾಗಿಲ್ಲ. ಹಾಗಾಗಿ ದೇವರೇ, ಆ್ಯಕ್ಚುಲಿ ದೆರ್ ಈಸ್ ಓನ್ಲಿ ಒನ್ ಆಪ್ಷನ್. ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಕೊನೆಯ ಆಪ್ಷನ್. ಅದೇನಪ್ಪ ಅಂತಂದರೆ, ಯು ಹ್ಯಾವ್ ಟು ಲೀಡ್ ಮೈ ಪೀಪಲ್, ಯು ಹ್ಯಾವ್ ಟು ಲೀಡ್ ಮೈ ಕಂಟ್ರಿ. ನನ್ನ ದೇಶವನ್ನು, ನನ್ನ ಜನರನ್ನು ನೀನೇ ಲೀಡ್ ಮಾಡಬೇಕು. ಎಲ್ಲಿಗೆ ಲೀಡ್ ಮಾಡಬೇಕು ಅಂದರೆ, ನನ್ನ ಕನಸಿನ ರಾಜ್ಯ ಇದೆಯಲ್ಲ, ನನ್ನ ಕನಸಿನ ಪರಿಕಲ್ಪನೆ ದೇಶ ಇದೆಯಲ್ಲ, ಆ ಕಡೆಗೆ ನನ್ನ ದೇಶದ ಜನಗಳನ್ನ ನೀನು ಕೊಂಡೊಯ್ಯಬೇಕು. ಈಗಿರುವಂಥ ಭಾರತ ನನ್ನ ಕನಸಿನ ಭಾರತವಾಗಿ ಮಾರ್ಪಾಡು ಹೊಂದಬೇಕಾದ್ರೆ, ಬದಲಾವಣೆ ಹೊಂದಬೇಕಾದ್ರೆ ಅವರಿಗೆ ನೀನೇ ದಾರಿ ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ದೇವರ ಜೊತೆ ನೇರವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ಇನ್ ಟು ದಟ್ ಹೆವನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇ. ಇಲ್ಲಿ ನಾನು ಕನಸು ಕಂಡಿದ್ದೆ, ನನ್ನ ದೇಶದ ಜನಗಳು
ನಿರ್ಭಯವಾಗಿ ಜೀವನ ನಡೆಸಬೇಕು ಅಂತ ಕನಸು ಕಂಡಿದ್ದೆ. ಆದರೆ ಆಗ್ತಿದೆಯಾ? ಇಲ್ಲ. ನನ್ನ ದೇಶದ ಜನಗಳು ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ನಿಮಿಷನೂ ಭಯದಿಂದನೇ ಜೀವನ ನಡೆಸ್ತಾ ಇದ್ದಾರೆ. ನನ್ನ ದೇಶದ ಈ ಭಾರತ ಮಾತೆಯ ಮಕ್ಕಳು ತಲೆ ಎತ್ಕೊಂಡು ಗೌರವದಿಂದ, ಸೆಲ್ಫ್ ಎಸ್ಟೀಮಿಂದ, ಸೆಲ್ಫ್ ರೆಸ್ಪೆಕ್ಟಿಂದ ಜೀವನ ನಡೆಸಬೇಕು ಅಂತ ಕನಸು ಕಂಡಿದ್ದೆ. ಆದರೆ ನನ್ನ ದೇಶದ ಜನಗಳಿಗೆ ಎಷ್ಟೋ ವರ್ಷಗಳ ಹಿಂದನೂ ಬೇರೆಯವರ ಗುಲಾಮರಾಗಿ, ಬೇರೆಯವರ ಸರ್ವಿಟ್ಯೂಡಲ್ಲಿ, ಬೇರೆಯವರ ಹಿಡಿತದಲ್ಲಿ ನನ್ನ ಜನಗಳು ಬದುಕ್ತಾ ಇರ್ತಕ್ಕಂಥದ್ದು. ಸ್ವಾತಂತ್ರ್ಯದ ಪರಿಕಲ್ಪನೆಯೇ ಬಹುಶಃ ಈ ದೇಶದ ಜನಗಳಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು. ಆ್ಯಂಡ್ ನನ್ನ ದೇಶದ ಜನಗಳಿಗೆ ಶಿಕ್ಷಣ ಬೇಕು ಅಂತ ನಾನು ಯೋಚನೆ ಮಾಡಿದೆ, ಕನಸು ಕಂಡಿದ್ದೆ. ಆದರೆ ಬಹುಪಾಲು ನನ್ನ ದೇಶದ ಜನಗಳಿಗೆ, ಈ ದೇಶದ ಜನಗಳಿಗೆ ಶಿಕ್ಷಣ ಇನ್ನೂ ಸಿಕ್ಕೇ ಇಲ್ಲ. ಯಾರು ಮೂಢನಂಬಿಕೆಗಳನ್ನ ನಂಬ್ಕೋಬಾರ್ದು, ಅದನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳಿದೆ. ಆದರೆ ಇಡೀ ಭಾರತ ದೇಶದ ಬಹುಪಾಲು ಜನ ಆ ಮೂಢನಂಬಿಕೆಯ ಬಲೆಯೊಳಗೆ ಸಿಗಾಕೊಂಡು ನರಳ್ತಾ ಇರ್ತಕ್ಕಂಥದ್ದು, ಪ್ರಾಣ ಬಿಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಪರಿಪೂರ್ಣತೆ ಕಡೆಗೆ ಸಾಗಬೇಕು ಅಂತ ನಾನು ಕನಸು ಕಂಡಿದ್ದೆ. ನನ್ನ ಕನಸಿನ ರಾಜ್ಯದಲ್ಲಿ ನನ್ನ ಜನ ಹೀಗಿರಬೇಕು ಅಂತ. ಆದರೆ ಪರಿಪೂರ್ಣತೆ ಅಂದ್ರೇನು, ಪರ್ಫೆಕ್ಟ್ನೆಸ್ ಅಂತಂದ್ರೆ ಏನು, ಪರ್ಫೆಕ್ಷನ್ ಅಂತಂದ್ರೆ ಏನು ಅಂತಲೇ ನನ್ನ ಜನಗಳಿಗೆ ಇನ್ನೂ ಗೊತ್ತಾಗಿಲ್ಲ. ಹಾಗಾಗಿ ಇಂಟು ದಟ್ ಹೆವನ್ ಆಫ್ ಫ್ರೀಡಮ್ ಅಂತಂದರೆ ರವೀಂದ್ರನಾಥ ಟ್ಯಾಗೋರ್ ಅವರ ಕನಸಿನ ರಾಜ್ಯ, ಕನಸಿನ ದೇಶ. ಅದು ನಿಜವಾಗ್ಲೂ ಆ ಕಡೆಗೆ ನಾನು ಹೇಗೆ ಏನೇನು ಕನಸು ಕಂಡಿದ್ದೀನೋ ಹಾಗೆಲ್ಲ ಆಯಿತು ಅಂತಂದ್ರೆ ನಿಜವಾಗ್ಲೂ ಭಾರತ ಒಂದಲ್ಲ ಒಂದಿನ ಸ್ವರ್ಗ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮೈ ಫಾದರ್ ಅಂದರೆ ದೇವ್ರ ಹತ್ರ ಈಸ್ ರಿಕ್ವೆಸ್ಟಿಂಗ್, ಹೀ ಈಸ್ ಡಿಮಾಂಡಿಂಗ್, ಲೆಟ್ ಮೈ ಕಂಟ್ರಿ ಅವೇಕ್ ಅಂತಂದರೆ ನನ್ನ ದೇಶ ಹಾಗಿರಬೇಕು, ಹೀಗಿರಬೇಕು, ಸುಭೀಕ್ಷವಾಗಿರಬೇಕು, ಸುಶಿಕ್ಷವಾಗಿರಬೇಕು, ಸಂತೋಷವಾಗಿರಬೇಕು, ಸಮೃದ್ಧಿಯಾಗಿರಬೇಕು ಅಂತ ನಾನು ಏನೇನೋ ಕನಸು ಕಟ್ಟಿದ್ದೀನಿ. ಆದರೆ ಮೈ ಕಂಟ್ರಿ ಈಸ್ ಸ್ಟಿಲ್ ಲಾಕ್ಡ್ ಇನ್ ಡೀಪ್ ಸ್ಲೀಪ್, ಮೈ ಪೀಪಲ್ ಆರ್ ಸ್ಟಿಲ್ ಸ್ಲೀಪಿಂಗ್. ನನ್ನ ದೇಶ ಗೊರಕೆ ಹೊಡಿತೆ, ನನ್ನ ದೇಶ ಅಗಾಧವಾದ ನಿದ್ರೆಯಲ್ಲಿ ಸಿಗಾಕೋಬಿಟ್ಟಿದೆ, ಗಾಢವಾಗಿ ನಿದ್ರೆ ಮಾಡ್ತಿದೆ. ಓ ಮೈ ಫಾದರ್, ಲೆಟ್ ಮೈ ಕಂಟ್ರಿ ಅವೇಕ್. ನನ್ನ ದೇಶವನ್ನು ದಯವಿಟ್ಟು ಆ ನಿದ್ದೆಯಿಂದ ಎಬ್ಬಿಸು, ನನ್ನ ದೇಶದ ಜನಗಳನ್ನ ಆ ನಿದ್ದೆಯಿಂದ ಎಬ್ಬಿಸು. ನಾನು ಕನಸು ಕಂಡಿದ್ದೀನಲ್ಲ, ಅದನ್ನು ಅಚೀವ್ ಮಾಡ್ಕೊಳ್ಳೋಕ್ಕೆ, ಅದನ್ನು ಪಡ್ಕೊಳ್ಳೋಕ್ಕೆ ನನ್ನ ದೇಶವನ್ನು ಪ್ರೇರೇಪಿಸು, ನನ್ನ ದೇಶದ ಜನಗಳನ್ನು ಪ್ರೇರೇಪಿಸು. ಅಂದರೆ ಹೇಗಾದರೂ ಮಾಡಿ ಬೈ ಹೂಕ್ ಆರ್ ಕ್ರೂಕ್ ನಿಜವಾಗ್ಲೂ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೇಬೇಕಾಗಿದೆ. ನಾವು ಒಂದು ಸಲ ಸ್ವಾತಂತ್ರ್ಯ ಪಡ್ಕೋತು ಅಂದರೆ ಮಾತ್ರ ನಾವು ನಿರ್ಭಯದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ, ಆ ಪರ್ಫೆಕ್ಷನ್ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯ, ತಲೆ ಎತ್ಕೊಂಡು ಓಡಾಡಲಿಕ್ಕೆ ಸಾಧ್ಯ, ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಲ್ಲಿ ತನಕ ಇದು ಯಾವುದು ಸಾಧ್ಯವಿಲ್ಲ. ಹಾಗಾಗಿ ಮೈ ಡಿಯರ್ ಫಾದರ್, ಮೈ ಡಿಯರ್ ಗಾಡ್, ಪ್ಲೀಸ್ ಲೆಟ್ ಮೈ ಕಂಟ್ರಿ ಅವೇಕ್. ನಾನು ಇಷ್ಟೆಲ್ಲ ಹೇಳ್ತಾಯಿದ್ರು, ಇಷ್ಟೆಲ್ಲ ಬಡ್ಕೋತಾಯಿದ್ರು, ನನ್ನ ದೇಶ, ನನ್ನ ಭಾರತ ಇನ್ನೂ ಹಾಗೇ ಮಲಗಿದೆ. ದಯವಿಟ್ಟು ನನ್ನ ದೇಶವನ್ನು ಎಬ್ಬಿಸು, ಆ ಪರ್ಫೆಕ್ಷನ್, ಸ್ವಾತಂತ್ರ್ಯ ಗಿಟ್ಟಿಸ್ಕೊಳ್ಳೋಕ್ಕೆ ಅವ್ರಿಗೆ ಪ್ರೇರೇಪಣೆ ಮಾಡು, ಅವ್ರನ್ನ ಅಲರ್ಟ್ ಮಾಡು, ಅವರಿಗೆ ವಾರ್ನಿಂಗ್ ಕೊಡು ಅಂತ ಅಂದ್ಬಿಟ್ಟು ದೇವರಲ್ಲಿ ನೇರವಾಗಿ ಕೇಳ್ಕೊತಾ ಇರುವಂಥದ್ದು. ಡಿಯರ್ ಫ್ರೆಂಡ್ಸ್, ನಾನು ರವೀಂದ್ರನಾಥ ಟ್ಯಾಗೋರ್ ಅವರ ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಎನ್ನುವ ಸಾಂಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಟು ಮೈ ಕನ್ನಡ ಚಾನಲ್. ಮತ್ತೆ ಡಿಯರ್ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಷಯದ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.